ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಆರಾಮಾಗಿದ್ದೀನಿ. ಬಾಗಲಕೋಟೆಯಿಂದ ಬರ್ತಿರ್ಬೇಕಾದ್ರೆ ವಾತಾವರಣ ತುಂಬ ಚೆನ್ನಾಗಿತ್ತು. ತಡೆಯೋಕ್ಕಾಗಲಿಲ್ಲ. ಹಾಗೆ ವಿಡಿಯೋನ ಮಾಡಬೇಕು ಅಂತ ವಿಡಿಯೋ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಮಳೆ ಇಲ್ಲದ ಕಾರಣ ಬರಗಾಲ ಆಗೋಯ್ತು ಈ ಸಾರಿ. ಎಲ್ಲ ಬಯಲು. ಇದೆಲ್ಲ ಮುಂಚೆ ಬಿತ್ತನೆ ಜೋರಾಗಿರ್ತಿತ್ತು, ಬೆಳೆ ಜೋರಾಗಿರ್ತಿತ್ತು. ಮಳೆ ಆಗದೇ ಇರೋ ಕಾರಣ ಬೆಳೆನೇ ಸರಿಯಾಗಿಲ್ಲ. ಭೂಮಿ ಬಿಟ್ಟು ಮೇಲೆ ಬೆಳೆನೇ ಎತ್ತಿಲ್ಲ. ನೋಡಿ ಯಾವ ಥರ ಚಿಕ್ಕ ಚಿಕ್ಕದಾಗಿ ಬೆಳೆ ಕಾಣ್ತಾ ಇದೆ. ಅಲ್ಲೆಲ್ಲ ಬಯಲು. ಮಳೆ ಸರಿ ಕೈ ಕೊಟ್ಟು ಬರಗಾಲ ಆಗೋಯ್ತು. ವಾತಾವರಣ ಚೆನ್ನಾಗಿತ್ತು. ಸುಮ್ಮನೆ ವ್ಲಾಗ್ ಮಾಡಬೇಕಂತ ಇಷ್ಟು ವಿಡಿಯೋ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ವಾತಾವರಣ ಚೆನ್ನಾಗಿದೆ, ಆದರೆ ಏನು ಮಾಡೋದು, ಮಳೆನೇ ಇಲ್ಲ. ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಮಳೆ ಆಗಿತ್ತು ಅಂದರೆ ಇಲ್ಲೆಲ್ಲ ಹಚ್ಚ ಹಸಿರಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತಿತ್ತು ಅನ್ನೋದಕ್ಕಿಂತ ನಮ್ಮ ಭಾಗದ ರೈತರಿಗೆ ತುಂಬ ಅನುಕೂಲವಾಗ್ತಾಯಿತ್ತು. ಮಳೆ ಆಗದ ಕಾರಣ ಭೂಮಿ ಎಲ್ಲ ಬರಿದಾಗಿದೆ. ರೈತರಿಗೆ ಗೋಳು. ಬೆಳೆ ಇದ್ರೇ ಅವರ ಮುಖದಲ್ಲಿ ಒಂದು ಕಳೆ. ಬೆಳೆನೇ ಇಲ್ಲ ಅಂತಂದರೆ ನಮ್ಮ ರೈತರ ಗೋಳು ದೇವರೇ ಬಲ್ಲ. ನಾವೇನೋ ಮಾಡ್ತಾಯಿದ್ದೇನೆ, ಒಲ್ಲದ ಮನಸ್ಸಿಂದ ಮಾಡ್ತಾಯಿದ್ದೇನೆ ಇದನ್ನು. ಯಾಕಂದರೆ ಏನಂತ ಹೇಳ್ಬೇಕು, ವೆದರ್ ಚೆನ್ನಾಗಿದೆ, ಇಷ್ಟು ಮಾತ್ರ ಹೇಳಬಲ್ಲೆ. ಆದರೆ ಖುಷಿ ಇಲ್ಲ, ಮನಸ್ಸಲ್ಲಿ ಖುಷಿ ಇಲ್ಲ. ಯಾಕಂದರೆ ಇದು ತಕ್ಕಷ್ಟು ಮಳೆ ಆಗಿತ್ತು ಅಂತಂದರೆ ಎಲ್ಲ ಹರ್ಷ ಇರ್ತಿತ್ತು, ಖುಷಿ ಇರ್ತಾಯಿತ್ತು. ನಾವು ಕೂಡ ರೈತರ ಮಕ್ಕಳೇ ಆದ ಕಾರಣ ಒಳ್ಳೆದ ಮನಸ್ಸಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಆದರೂ ವ್ಯೂ ನೋಡ್ಕೊಂಬನ್ನಿ. ವ್ಯೂ ಚೆನ್ನಾಗಿದೆ. ವಾತಾವರಣ ತಣ್ಣಗಿದೆ, ಆದರೆ ಜಿಟಿ ಮಳೆ ಬರ್ತಾ ಇರುತ್ತೆ. ಹಿಂದೆ ಹಾಗೆ ಗಾಳಿ ಬರೋದ್ರಿಂದ ಆದಂಥ ಮಳೆ ಎಲ್ಲ ಹಸಿ ಎಲ್ಲ ಒಣಗೋಗ್ಬಿಡುತ್ತೆ. ಹೀಗಾಗಿ ಬೆಳೆ ಸರಿಯಾಗಿ ಬರೋಲ್ಲ. ಈ ಸಾರಿ ಬರಗಾಲನೇ ಅಂತ ಅನ್ಕೋಬೋದು. ಮುಂದೆ ಇನ್ನೂ ಒಂದು ಆಸೆ ಇದೆ, ಏನಾಗುತ್ತೆ ನೋಡ್ಬೇಕು. ಆದರೂ ಕೂಡ ಮುಂಗಾರಂತೂ ನಿರಾಸೆ ಮೂಡಿಸಿದೆ. ಪರವಾಗಿಲ್ಲ, ಮತ್ತೇನು ಮಾಡೋದು, ಬಂದಂತೆ ಹೋಗಲೇಬೇಕಲ್ಲ. ನಮ್ಮ ಕೈಯಲ್ಲಿರೋದು ಎಲ್ಲ ಭಗವಂತನ ಇಚ್ಛೆ. ಭಗವಂತ ಆರಿಸದಂತೆ ನಾವು ಆಡಬೇಕಷ್ಟೇ. ರೋಡ್ ಮಾತ್ರ ಚೆನ್ನಾಗಿದೆ, ವ್ಯೂ ಕೂಡ ಚೆನ್ನಾಗಿದೆ. ಮತ್ತೆ ಅದನ್ನೇ ಹೇಳೋದು, ಮಳೆ ಮಾತ್ರ ಇಲ್ಲ. ಮಳೆ ಒಂದು ಸ್ವಲ್ಪ ಮಳೆ ಆಗಿಬಿಟ್ಟಿತ್ತಂದ್ರೆ ಭಾಳ ಅನುಕೂಲ ಆಗ್ತೈತಿ. ಈ ಸಾರಿ ಬರಗಾಲ ಆಯಿತು, ಮಾಡಲಿಕ್ಕಾಗಲ್ಲ. ಮತ್ತೇನು ಮಾಡೋದು, ಸಮಯ ಬಂದಂಗೆ ಹೋಗಲೇಬೇಕಲ್ಲ. ಈ ರೂಟ್ ಮಾತ್ರ ಬೆಣ್ಣೆ ಥರ ಇದೆ. ಬೇಸರನೇ ಆಗೋದಿಲ್ಲ. ಗಾಡಿ ಅಷ್ಟು ಓಡಿಸಿದ್ರು ಗಾಡಿ ಬೇಜಾರಾಗಲ್ಲ. ಬೆಣ್ಣೆ ಇದ್ದಾಗಿದೆ. ರೋಡು ತುಂಬ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಪ್ಯಾಚ್ ವರ್ಕ್ ಇದೆ ಅಷ್ಟು, ಅದೇನು ಲೆಕ್ಕಕ್ಕಿಲ್ಲ. ಇಲ್ಲದ ಥರ ಅದು ಲೆಕ್ಕಕ್ಕಿಲ್ಲ. ಎಲ್ಲ ಬಿಕೋ ಅನ್ನಿಸ್ತಾ ಇದೆ. ನೋಡಲಿಕ್ಕೆ ಮನುಷ್ಯ ಬಯಲು ಎಲ್ಲಿ ನೋಡಿದ್ರು ಕರಿ ನೆಲನೇ. ಅಲ್ಲೊಂದು ಸ್ವಲ್ಪ ಸ್ಟಾಪ್ ಮಾಡಿದೆ ಲಕ್ಷ್ಮೀ ದೇವಸ್ಥಾನದ ಹತ್ರ.
ದೇವಸ್ಥಾನ ಅಲ್ಲಿ ಹೋಗಿ ಸ್ವಲ್ಪ ಕೈ ಮುಗಿದು ಬಂದೆ. ಇಲ್ಲಿ ಪದ್ಧತಿ ಇದೆ, ಈ ರೂಟಿಂದ ಯಾರಾದರೂ ಹೋಗ್ತಿದ್ರೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋದರೆ ಶುಭ. ಒಂದು ಸ್ವಲ್ಪ ಗ್ಯಾಪು ಇರುತ್ತೆ, ಮುಂದೆ ಏನು ಅನಾಹುತ ಆಗೋದಿದ್ರೂ ಒಳಗೆ ಹೋಗುತ್ತೆ ಅನ್ನೋ ಒಂದು ಪ್ರತೀತಿ. ಹೀಗಾಗಿ ನಾನು ಕೂಡ ದರ್ಶನ ಮಾಡ್ಕೊಂಡು ದೂರದಿಂದಲೇ ದರ್ಶನ ಮಾಡಿದೆ. ನಾವು ಬೇರೆ ಕೆಲಸಕ್ಕೆ ಹೋಗಿದ್ದೇವೆ, ಹೀಗಾಗಿ ದೇವಸ್ಥಾನದ ಒಳಗಡೆ ಹೋಗಲಿಲ್ಲ. ಒಳಗಿಂದಾನೇ ಕೈ ಮುಗಿದಿದ್ದಾರೆ. ನಮ್ಮ ಶ್ರೀಪತಿ ಅವರು ರೂಟ್ ಅಲ್ಲಿ ಇರುವಂಥ ಒಳಗೆ ಹೋಗಿದ್ದಾರೆ ಅಂತ ಬಂದರೆ ಅನಿಸ್ತಾ ಇದೆ. ಬರೀ ನೆಲನೇ. ರೋಡು ಅದು ಗುಡ್ಡ ಪದ ಎಲ್ಲ ಬಂತಿಲ್ಲ ನೋಡು ಕಾಣುತ್ತಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಬಿತ್ತಿದವರ ಬೆಳೆ ಚೆನ್ನಾಗಿದೆ, ಫಲ ಕೂಡ ಚೆನ್ನಾಗಿದ್ದರೆ ಬೆಳೆ ಚೆನ್ನಾಗಿ ಬರುತ್ತೆ. ಒಂದೇ ಮಳೆ ಸಾಕು ಅವರಿಗೆ. ಸ್ವಲ್ಪ ಗಟ್ಟಿ ಭೂಮಿ ಇರೋರಿಗೆ ಸ್ವಲ್ಪ ಮಳೆ ಚೆನ್ನಾಗಿ ಬೇಕು, ಅಂದರೆ ಬೆಳೆ ಚೆನ್ನಾಗಿ ಬರುತ್ತೆ. ಆ ಉದ್ದೇಶದಿಂದ ಅವರು ಧೈರ್ಯ ಮಾಡಲ್ಲ. ಇಲ್ಲಾಂದರೆ ಬಿತ್ತಿದ್ದ ಬೀಜ ಗೊಬ್ಬರ ಗಳೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಹೀಗಾಗಿ ಧೈರ್ಯ ಮಾಡೋಕ್ಕೆ ಹೋಗಲ್ಲ. ಯಾರು ಮಾಡಿದ್ದಾರೆ ಅದು ಇಳುವರಿ ಬಂದರೆ ಇಲ್ಲ ಚೆನ್ನಾಗಿದೆ, ಇಲ್ಲಾಂದರೆ ಎಲ್ಲ ಲುಕ್ಷಾನ. ಹೀಗಾಗಿ ಧೈರ್ಯ ಮಾಡೋದಿಲ್ಲ, ಹಂಗೆ ಬಿಟ್ಬಿಡ್ತಾರೆ. ಅವು ನೀರು ಬೋರ್ ಗೀರು ಇದ್ದವರೆಲ್ಲ ಬಿತ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಪರವಾಗಿಲ್ಲ ಬೆಳೆ ನೋಡ್ಬೋದು. ಅಲ್ಲೆಲ್ಲ ಒಂದು ಸ್ವಲ್ಪ ರಾಂಪುರ ಬಂದಿವಿ. ರಾಂಪುರಲ್ಲಿದ್ದೀವಿ. ಯಾವುದೋ ಒಂದು ಟ್ರೈನ್ ಕ್ರಾಸ್ ಆಗ್ತಾಯಿದೆ, ವೇಟ್ ಮಾಡ್ತಾಯಿದ್ದೀವಿ. ಎಲ್ಲರೂ ಟ್ರೈನ್ಗಾಗಿ ವೇಟ್ ಮಾಡ್ತಾಯಿದ್ದಾರೆ. ಟ್ರೈನ್ ಕ್ರಾಸಿಂಗ್ ಇದೆ ಇಲ್ಲಿ. ಸಿಟಿಮನಿ ಆಮೇಲೆ ರಾಂಪುರ ಮಧ್ಯದಲ್ಲಿ ಬರ್ತಲ್ಲ, ಅದು ಆ ಸ್ಥಳದಲ್ಲಿದ್ದೀವಿ ಇವಾಗ. ಟ್ರೈನ್ ಪಾಸ್ ಆಗ್ತಾಯಿದೆ. ಪಾಸ್ ಆಯಿತು ಟ್ರೈನು. ಆಲ್ಮಟ್ಟಿ ಡ್ಯಾಮ್ಗೆ ಹತ್ತಿರದ ಅದೇ ರೂಟಿಂದ ಹೋಗ್ತಾ ಇರೋ ಕಾರಣದಿಂದಾಗಿ ಸ್ವಲ್ಪ ಅಲ್ಲಿ ಹಿನ್ನೀರು ಇರುವಂಥ ಸ್ಥಳಕ್ಕೆ ಹೋದೆ. ಗೇಟೆಲ್ಲ ಓಪನ್ ಆಗಿತ್ತು. ಕಾಣ್ತಾ ಇರೋದು ಒಂದು 7-8 ಗೇಟ್ ಓಪನ್ ಆಗಿರೋದು ಅಷ್ಟೇ ಕಾಣ್ತಾ ಇದೆ. ನೀರು ಭರ್ತಿಯಾಗಿದೆ, ಸಿಕ್ಕಾಪಟ್ಟೆ ನೀರಿದೆ. ಮೀನುಗಾರರೆಲ್ಲ ಮೀನಿಂದ ಇದು ಮಾಡ್ತಾಯಿದ್ದಾರೆ, ಮೀನು ಹಿಡಿತಾ ಇದ್ದಾರೆ. ನಮ್ಮ ಮಿಸಸ್ ಕೋಪಗೊಂಡು ನೋಡ್ತಾ ಇದ್ದಾರೆ, ಅಲ್ಲಿ ಏನು ಮಾಡ್ತಾಯಿದೆ ಅಂತ. ಅಲ್ಲಿಂದ ಹೊರಟಿವೆ. ಅದಲ್ಲ ಹಿಂಗೆ ಬರ್ತೈತೆ, ಹೈವೇ ಕೊಟ್ಟಿದ್ದೇವಲ್ಲ, ಈ ರೋಡ್ ಹೋಗಿ ಅಲ್ಲಿ ಟಚ್ ಆಗ್ತಿರ್ತಾರೆ. ಇಲ್ಲ ಅದು ಹಿಂಗೆ ತಳಗೆ ಹೋದೆ ಅಂದ್ರೆ ಅಲ್ಲಿ ನಿಮ್ಗೆ ಅಲ್ಲಿ ತಳಕ್ಕೆ ಜಾಗಕ್ಕೆ ಇರುತ್ತೆ ಅವಸ್ಥೆ. ಇರಲಿ ಬಿಡು, ಮನೆಗೆ ಹೋಗೋಣ.
ಬೇಡ ಸಾಕಷ್ಟೇ. ಈಗೇನು ಅನ್ಸೋದಿಲ್ಲ ಇಲ್ಲ ಮೊದಲು ಹಂಗೆ ಉಲ್ಟಿ ಅದ ಉಲ್ಟಿ ಅದ. ಬಿಸಿಲಿದ್ರ ವಾಸನೆ ಇದು ವಾಸನೆಗೆ ಹಂಗಾಗತ್ತ. ಈಗ ವಾಸನೆ ಇಲ್ಲ ಸೀಟ್ ಕವರ್ ಸ್ವಲ್ಪ ಸ್ವಲ್ಪ ಐತಿ. ಸೀಟ್ ಕವರ್ ಹಾಕಿಲ್ಲ ಮತ್ತೆ ಇನ್ನೊಂದು ಸ್ಪೀಡ್ ಓಡಿಸ್ತೀಯಲ್ಲ ಭಯ ಭಯ ಬಂದಂಗಾಗತ್ತ.